ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಏನು ಈ ಥರ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಈ ಥರ ಇಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ನಾವಿವತ್ತು ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಹಾಕೊಂಡಿದ್ದಾರೆ, ಒಂದು ಸ್ಪೂನು ಹುರ್ಕೋತಿದ್ದಾರೆ ಫ್ರೆಂಡ್ಸ್. ಮೆಂತ್ಯ ಜಾಸ್ತಿ ಇಷ್ಟ ಆದವರು ಅಂದರೆ ಕಹಿ ಅಂಶ ಜಾಸ್ತಿ ಬೇಕು ಅನ್ನೋರು ಮತ್ತು ಶುಗರ್ ಇರೋರೆಲ್ಲ ಜಾಸ್ತಿ ಮೆಂತ್ಯ ಯೂಸ್ ಮಾಡ್ಕೊಬೋದು ಉಪ್ಪಿನಕಾಯಿಗೆ. ಬಟ್ ನಮ್ಮನೇಲಿ ಕಹಿ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ, ಸೊ ನಾನು ಮೆಂತ್ಯ ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಈ ಥರ ಹುರ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ಇದು ಮೆಂತ್ಯ. ನೆಕ್ಸ್ಟು ಜೀರಿಗೆ ಹಾಕ್ತಿದ್ದಾರೆ ಫ್ರೆಂಡ್ಸ್. ಜೀರಿಗೆ ಒಂದು ಮೀಡಿಯಮ್ ಆಗಿ ಹಾಕೊಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ಮೀಡಿಯಮ್ ಆಗಿ ಹಾಕೊಬೇಕು, ಯಾಕಂದ್ರೆ ಜೀರಿಗೆ ಮತ್ತೆ ಸಾಸಿವೆ ಟೇಸ್ಟ್ ಕೊಡುತ್ತೆ. ಒಬ್ಬೊಬ್ರು ಇದಕ್ಕೆ ಬೆಳ್ಳುಳ್ಳಿ, ಒಣಗಿನ ಮೆಣಸಿನ್ಕಾಯಿ ಸಮೇತ ಹಾಕ್ತಾರೆ. ಬಟ್ ನಮ್ಮನೇಲಿ ಹೆಂಗೆ ಅಂತಂದ್ರೆ ಎಲ್ಲ ಸಪ್ರೇಟ್ ಇರಬೇಕು. ಒಟ್ಟಿಗೆ ಇದ್ರೆ ಉಪ್ಪಿನಕಾಯಿ ತಿನ್ನಲ್ಲ. ಫಸ್ಟೇ ಮಾವಿನಕಾಯಿ ಸೀಸನ್ನು ಈಗ ಸಿಕ್ಕಿದ್ರೆ ಅಂದ್ರೆ ಈಗ ತಗೊಂಡ್ರೆ ನಮಗೆ ನ್ಯಾಚುರಲ್ ಮಾವಿನಕಾಯಿ ಸಿಗುತ್ತೆ. ಆಮೇಲೆ ಸಿಗೋದೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾವಿನಕಾಯಿಗಳಲ್ವಾ. ಸೊ ಒಂದು ವರ್ಷಕ್ಕಾಗಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಮಾಡ್ಕೊಳ್ಳಿ. ಇದೇನು ಜಾಸ್ತಿ ಟೈಮ್ ಹುರಿಬೇಕು ಅಂತಿಲ್ಲ. ಜೀರಿಗೆ ಮತ್ತೆ ಮೆಂತ್ಯ ಎರಡನ್ನೂ ಹುರ್ಕೊಂಡು ಈ ಥರ ಹಾಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಏನು ಹಾಕೋತಾರೆ? ಸಾಸಿವೆ ಹಾಕೋಬೇಕು. ಆಕ್ಚುಲಿ ಜಾಸ್ತಿ ಸಾಸಿವೆ ಹಾಕೊಂಡ್ರು ಓಕೆ, ಯಾಕಂದ್ರೆ ಸಾಸಿವೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅದು. ಸೊ ನೋಡ್ತಾ ಇದ್ದೀರಾ, ಇದು ಆಲ್ರೆಡಿ ಸಿಡಿತಾ ಇದೆ. ಬಟ್ ಸಾಸಿವೆ ಸಿಡಿದ ಮೇಲೆ ಚೆನ್ನಾಗಿ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿಯೋಕ್ಕೂ ಮುಂಚೆ ಸ್ವಲ್ಪ ಚಟ್ಪಟ್ ಅಂತಿದಂಗೆ ನಾವು ಹಾಕ್ಬಿಟ್ರೆ ಅದು ನೀಟಾಗಿ ಸಿಡ್ದಿರಲ್ಲ ಅಲ್ವಾ, ಸೊ ಟೇಸ್ಟ್ ಇರಲ್ಲ ಅವಾಗ. ನೋಡ್ತಿದ್ದೀರಲ್ವ ಯಾವ ಥರ ಹಾಕ್ತಿದೆ ಅಂದ್ಬಿಟ್ಟು. ಈ ಮೂರು ಇವತ್ತು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ರುಬ್ಕೊಳ್ತೀನಿ, ಆಮೇಲೆ ಇದು ಪೌಡರ್ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ರುಬ್ಬೋದಕ್ಕೇನೆ. ಆಗಲೇ ಹುರ್ಕೊಂಡಿದ್ದು ಇವಾಗ ತಣ್ಣಗಾಗಿದೆ. ಸೊ ಇದಿಷ್ಟು ಇವಾಗ ಫುಲ್ ನೈಸಾಗಿ ರುಬ್ಕೊಬೇಕು. ಒಬ್ಬೊಬ್ರು ಮೀಡಿಯಮ್ ಆಗಿ ರುಬ್ಕೊಳ್ತಾರೆ, ಯಾಕಂದ್ರೆ ಅವ್ರಿಗೆ ಗೊಜ್ಜು ಒಂಥರ ತರ್ತರಿಯಾಗಿರ್ಬೇಕು ಅಂತ. ನಮ್ಮನೇಲಿ ಎಲ್ಲಾರ್ಗು ಫುಲ್ ಕ್ಲೀನಾಗಿ ಬ್ಲೆಂಡ್ ಆಗಿದೆ. ಎಷ್ಟೋ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಯಾಕಂದ್ರೆ ಬಿಸಿ ಎಣ್ಣೆನೇ ಹಾಕೋದು. ಸೊ ನಾನು ಆಗಲೇ ರುಬ್ಕೊಂಡಿದ್ನಲ್ಲ ಅದು. ಇಂಗು. ಸೊ 1.5 kg ಮಾವಿನಕಾಯಿ ತಗೊಂಡ್ರೆ ಏನಿಲ್ಲ ಅಂತ ಅಂದ್ರೂ ಒಂದು 200 ಗ್ರಾಮಷ್ಟು ಅಚ್ಚ ಖಾರ ಪುಡಿ ಹಾಕ್ಬೇಕು. ಇದು ಬಂದು ತುಂಬಾನೇ ಖಾರ ಇದೆ. ಸೊ ದಟ್ ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಕಲರ್ ಕೂಡ ಚೆನ್ನಾಗೇ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಇಸ್ ಇಂಗು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಬೋದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೊಬೋದು. ಕೆಲವೊಬ್ಬೊಬ್ರಿಗೆ ಇಂಗು ಸ್ಮೆಲ್ ಇಷ್ಟ ಆಗಲ್ಲ, ಸೊ ದಟ್ ಅವ್ರು ಸ್ವಲ್ಪನಾರು ಹಾಕ್ಲೇಬೇಕು, ಇಲ್ಲ ಟೇಸ್ಟ್ ಬರಲ್ಲ ಮತ್ತೆ ಜಾಸ್ತಿ ದಿನ ಇರಲ್ಲ. ಸೊ ಅವ್ರವ್ರ ಇಷ್ಟದ ಮೇಲೆ. ನಮ್ಮ ಮನೇಲಿ ಎಲ್ಲರಿಗೂ ಇಂಗು ಸ್ಮೆಲ್ ಇಷ್ಟನೇ ಆಗುತ್ತೆ. ಅದಾದ್ಮೇಲೆ ಬಿಸಿ ಎಣ್ಣೆನ ಹಾಕ್ತೀವಿ. ಎಣ್ಣೆ ಕಮ್ಮಿ ಮಾತ್ರ ಆಗ್ಬಾರ್ದು, ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಟ್ ಎಣ್ಣೆ ಕಡಿಮೆ ಆಗ್ಬಾರ್ದು. ಎಣ್ಣೆ ಕಡಿಮೆ ಆದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇರೋದಿಲ್ಲ. ಸೊ ಇದನ್ನ ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಸೊ ಫುಲ್ ಮಿಕ್ಸಿಂಗ್ ಮುಗ್ದಿದೆ. ಈಗ ಇದನ್ನ ಒಂದು ಟೈಟ್ ಆಗಿರೋ ಮುಸ್ಕಿನ್ ಬಾಕ್ಸ್ಗೆ ಹಾಕಿಟ್ಟು
ನಾಳೆ ಬೆಳಗ್ಗೆ ನೋಡಿದಾಗ ಎಣ್ಣೆ ಫುಲ್ ಬಿಟ್ಕೊಂಡಿರುತ್ತೆ. ಹಂಗೆ ಎಣ್ಣೆ ಫುಲ್ ಬಿಟ್ಕೊಂಡಿದ್ರೆ ಉಪ್ಪಿನಕಾಯಿ ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಸೊ ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಒಂದು ನೀಟಾಗಿ ವಿತಿನ್ 24 hours ಎಷ್ಟು ನೀಟಾಗಿದೆ. ಅದ್ರ ಕಲರ್ ನೋಡಿ. ಆ್ಯಂಡ್ ನಮಗೆ ಸ್ವಲ್ಪ ಗೊಜ್ಜು ಥರ ಇದ್ದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನೋಡಿ ಗೊಜ್ಜು ಥರ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿದೆ. ತಿಂದರೆ ಸಾಕು ಅನ್ಸೋ ಥರ ಇದೆ. ಆ್ಯಂಡ್ ಸ್ಮೆಲ್ ಕೂಡ ಅಷ್ಟೇ ಗಮ್ ಅಂತಿದೆ. ನಾನು ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಮಾರ್ಕ್ ಇಲ್ಲಿ ತನಕ ಮಾಡಿರೋದು ಆಲ್ರೆಡಿ ಒಂದಿನಕ್ಕೆ ಇಷ್ಟು ಖಾಲಿಯಾಗಿ ಹೋಗಿದೆ. ಎಲ್ಲರೂ ಮನೇಲಿ ಸೇರ್ಕೊಂಡು ತಿಂದು ಅಷ್ಟು ಸಕ್ಕತ್ತಾಗಿದೆ. ನೀವು ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವೆಲ್ಲರೂ ಮಾಡೋ ಅಂಥ ಕಮೆಂಟಿಂದನೇ ನನಗೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ ಪ್ರೇರಣೆ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.